ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬನಾನಾ ಓಟ್ಸ್ ಶೇಕ್ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಡಯಟ್ ಮಾಡೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ನಾನು ಡೈಲಿ ಇದನ್ನೇ ತಗೊಳ್ತಾ ಇರೋದು, ಹಾಗಾಗಿ ನಿಮ್ಮ ಜೊತೆ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡುವುದಂತ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದಲ್ಲಿ ಬನಾನಾ ಓಟ್ಸ್ ಶೇಕ್ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾರೆಲ್ಲ ಡಯಟ್ ಮಾಡ್ತಾರೆ ಅವರು ಬೆಳಗಿನ ತಿಂಡಿ ಸ್ಕಿಪ್ ಮಾಡ್ತಾರೆ. ಹಾಗಾಗಿ ಬನಾನಾ ಓಟ್ಸ್ ಜ್ಯೂಸ್ ಮಾಡಿ ನೀವು ಬನಾನಾ ಓಟ್ಸ್ ಶೇಕ್ ಡೈಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಓಟ್ಸಲ್ಲಿ ತುಂಬ ಫೈಬರ್ ಇರುತ್ತೆ, ಹಾಗೆ ಬನಾನಾದಲ್ಲಿ ಐರನ್, ಪೊಟ್ಯಾಷಿಯಮ್ ಅತಿ ಹೆಚ್ಚಾಗಿ ಇರುತ್ತೆ. ಮಿಲ್ಕಲ್ಲೂ ನಿಮಗೆ ತುಂಬ ಪೋಷಕಾಂಶಗಳು ಸಿಗುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ನಿಮಗೆ ಬಾಡಿಗೆ ಏನೆಲ್ಲ ನ್ಯೂಟ್ರಿಷನ್ ಬೇಕು ಅದೆಲ್ಲ ಸೇರುತ್ತೆ. ಬನಾನಾ ಓಟ್ಸ್ ಶೇಕ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬನಾನಾ ತಗೊಳ್ಳಿ, ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಪೀಸು ಕಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಒಂದು ಜಾರ್ ತಗೊಳ್ಳಿ, ಕಟ್ ಮಾಡಿರೋ ಬನಾನಾ ಸೇರಿಸ್ಕೊಳ್ಳಿ. 4 ಸ್ಪೂನು ಓಟ್ಸ್ ಸೇರಿಸ್ಕೊಳ್ಳಿ. ಗ್ರೈಂಡ್ ಮಾಡೋದಕ್ಕೆ ಹಾಲು ಸೇರಿಸ್ಕೊಳ್ಳಿ. 2 ಸ್ಪೂನು ಹನಿ ಬೇಕಾಗುತ್ತೆ, 2 ಸ್ಪೂನು ಹನಿ ಸೇರಿಸ್ಕೊಳ್ಳಿ. ನೀಟಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಗ್ಲಾಸ್ ತಗೊಂಡು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ನನ್ನ ಚಾನಲ್ನಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಡಯಟ್ ವಿಡಿಯೋ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೀವು ಡೈಲಿ ಓಟ್ಸ್ ಬನಾನಾ ಶೇಕು ಮಾಡಿ ಕುಡಿಯೋದ್ರಿಂದ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಮನೆಯಲ್ಲೇ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಸೊಪ್ಪು, ಹಸಿ ತರಕಾರಿ, ಮೊಳಕೆ ಕಾಳು ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಥರ ನೀವು ಮಾಡೋದ್ರಿಂದ ತಿಂಗಳಿಗೆ 5-6 kg ಈಸಿಯಾಗಿ ಕಡಿಮೆ ಮಾಡ್ಕೋಬೋದು ನೀವು. ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.